ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ ಮಾವ. ಅಳಿಯಂದ್ರೆ ನಂಗೆಲ್ಲ ವಿಷಯ ಗೊತ್ತಾಯ್ತು. ಯಾವ ವಿಷಯ? ಭೂಮಿಕಾ ಸಿಕ್ಕಿದ್ಲು, ಎಲ್ಲ ಹೇಳಿದ್ಲು. ಅಳಿಯಂದ್ರೆ ನೀವ್ ಯಾಕೆ ಇಷ್ಟು ತಡ ಮಾಡಿದ್ರಿ? ನಾನು ಒಂದು ಮಾತು ಹೇಳಿದ್ದಿದ್ರೆ ನಾನು ಎಲ್ಲವನ್ನ ಸರಿ ಮಾಡ್ತಾ ಇದ್ದೆ. ಇಲ್ಲ ಮಾವ, ಅದು ನಿಮಗೆ ಹೇಳಬಾರ್ದು ಅನ್ನೋ ಉದ್ದೇಶ ನನಗಿರಲಿಲ್ಲ. ಅಂದರೆ ನಾವಿಬ್ಬರು ದೂರ ಆಗೋದಕ್ಕೆ ನೀವು ಯಾರೂ ಕಾರಣ ಅಲ್ಲ. ಹಾಗಾಗಿ ಇನ್ಯಾರೋ ಮೂರನೇವ್ರು ಬಂದು ನಮ್ಮ ಮಧ್ಯೆ ಮಾತುಕತೆ ಆಡಿ ಸಂಧಾನ ಮಾಡಿ ನಮ್ಮಿಬ್ಬರನ್ನು ಒಂದು ಮಾಡೋದು ನನಗೆ ಯಾಕೋ ಇಷ್ಟ ಆಗಿರಲಿಲ್ಲ. ಅದಕ್ಕೆ ಕಾರಣ ಇದೆ. ನಾವು ದೂರ ಆಗೋದಕ್ಕೆ ನೀವು ಯಾರೂ ಕಾರಣ ಅಲ್ಲ ಮಾವ. ಹಾಗಾಗಿ ನಾವಿಬ್ಬರು ಒಂದಾಗಬೇಕು ಅಂದರೆ ಅದು ಸಹಜವಾಗಿ ಆಗಬೇಕು, ತಾನಾಗಿ ಆಗಬೇಕು, ನಾವಿಬ್ಬರು ಒಪ್ಪು ಆಗಬೇಕು ಅನ್ನೋದಿತ್ತು ಅಷ್ಟೇ. ಆಗಲೇ ನಮ್ಮಿಬ್ಬರ ಪ್ರೀತಿಗೆ ಒಂದು ಬೆಲೆ ಅಂತ ಸಿಗೋದು. ನಮ್ಮಿಬ್ಬರ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಮಾವ. ಭೂಮಿಕಾ ಅವರು ನನ್ನ ಅರ್ಥ ಮಾಡ್ಕೋತಾರೆ, ಒಪ್ಕೋತಾರೆ, ನನ್ನ ಹತ್ರ ಬರ್ತಾರೆ ಅಂತ. ಹಾಗಾಗಿ ನಾನು ಕಾಯ್ತಾ ಇದ್ದೀನಿ. ಅಳಿಯಂದ್ರೆ ರಾಮನಿಗೆ ತಾನೇ ಹೋಗಿ ಸೀತೆಯನ್ನ ಪಡ್ಕೊಳ್ಳೋ ಶಕ್ತಿ ಇರಲಿಲ್ವಾ? ಆದರೂ ಅವನು ಹನುಮಂತನ ಸಹಾಯ ಪಡಿತಾನೆ, ವಾನರ ಸೈನ್ಯ ಸಹಾಯ ಪಡಿತಾನೆ. ಅಷ್ಟೇ ಯಾಕೆ, ಒಂದು ಒಳಲಿನ ಸಹಾಯ ಕೂಡ ಪಡಿತಾನೆ. ಯಾಕೆ ಹೇಳಿ? ರಾಮಾಯಣ ಅನ್ನೋದು ತನ್ನ ಒಬ್ಬನಿಂದನೇ ಆಯ್ತು ಅನ್ನೋ ಹಾಗೆ ಆಗಬಾರದು ಅಂತ. ರಾಮ ಸೀತೆ ಒಂದಾಗೋದ್ರಲ್ಲಿ ಎಲ್ಲರ ಪ್ರಯತ್ನ ಫಲಗಳು ಇರಬೇಕು ಅಂತ. ಹಾಗೆ ನಿಮ್ಮ ವಿಷಯದಲ್ಲಿ ಕೂಡ ನಾವು ನಮ್ಮ ಕೈಲಾದದ್ದನ್ನು ಮಾಡ್ತಾ ಇದ್ದೀವಿ. ನೀವಿಬ್ಬರು ಒಂದಾಗಬೇಕು, ಸಂತೋಷವಾಗಿರಬೇಕು ಅನ್ನೋದು ಅಷ್ಟೇ ನಮ್ಮ ಆಸೆ. ಅದಕ್ಕೆ ಆನಂದು, ಅಪರ್ಣ, ಭಾಗ್ಯಕ್ಕ, ಮಲ್ಲಿ, ನಾನು ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಅಳಿಲ್ ಸೇವೆ ಮಾಡ್ತಾ ಇದ್ದೀವಿ. ನಾನು ಭೂಮಿಕಾ ಹತ್ರ ಮಾತಾಡಿದ್ದೀನಿ. ಅವಳು ನಿಮಗೋಸ್ಕರ ಕಾಯ್ತಾ ಇದ್ದಾಳೆ. ನೀವಲ್ಲಿಗೆ ಹೋಗಿ ಮಾತಾಡಿ ಎಲ್ಲವನ್ನ ಬಗೆಹರಿಸ್ಕೊಳ್ಳಿ. ನಿಮಗೋಸ್ಕರ ಅವಳು, ಅವಳಿಗೋಸ್ಕರ ನೀವು ಹುಟ್ಟಿರೋದು. ಹೋಗ್ಬಿಟ್ಟು ಬನ್ನಿ ಅಳಿಯಂದ್ರೆ, ಒಳ್ಳೇದಾಗಲಿ. ಸರಿ, ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ, ಹೊರಟು ಬನ್ನಿ. ಹಾಂ ಮಾವ, ನಾನು ಈಗಲೇ ಹೋಗ್ತೀನಿ. ಹಲೋ ಆನಂದ್, ಅಳಿಯಂದ್ರು ಅಲ್ಲಿಗೆ ಹೊರಟಿದ್ದಾರೆ. ಎಲ್ಲ ವ್ಯವಸ್ಥೆ ಆಗಿದೆ ಅಲ್ವೇನಪ್ಪ? ಅಂಕಲ್, ಎಲ್ಲ ರೆಡಿ ಮಾಡಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಓಕೆ. ಡಾರ್ಲಿಂಗ್, ಮಮ್ಮಿ ನೋಡಿದ್ರೆ ಫೋನ್ ಮಾಡಿದ್ರು ನೀವಿಬ್ಬರೇ ಇರ್ತೀರಾ ಅಂತ ಹೇಳಿ. ಕೇಳಿದೇನು ಕರೆಕ್ಟಾಗಿ ಹೇಳಿಲ್ಲ. ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ ಚಿಕ್ಕಿ, ತಾತನ ಜೊತೆ ಹೋದ್ರು. ತಾತನ? ಯಾವ ತಾತನೋ? ಅದೇ ಚಿಕ್ಕಿ, ಪಾರ್ಕಲ್ಲಿ ಒಬ್ರು ಬೋಡ ತಾತ ಸಿಕ್ಕಿದ್ರು ಅಂತ ಹೇಳಂದಲ್ಲ, ಆ ತಾತನೇ. ನೀವೇ ಕಳ್ಸಿದ್ರಲ್ಲ ಮಾತಾಡು ಅಂತ. ಡಾರ್ಲಿಂಗ್, ಅವರಿಗೆ ಈ ಮನೆ ಅಡ್ರೆಸ್ ಹೇಗೆ ಗೊತ್ತಾಯ್ತು? ಅವ್ರೆಲ್ಲಿ ಸಿಕ್ಕಿದ್ರು? ಅವರು ಮೊನ್ನೆನೂ ಸಿಕ್ಕಿದ್ರು, ಇವತ್ತು ಸಿಕ್ಕಿದ್ರು. ಅವ್ರ ನಂಬರಿಂದ ನಿಂಗೆ ಕಾಲ್ ಮಾಡನಲ್ಲ ಚಿಕ್ಕಿ. ಮೊನ್ನೆ ಸಿಕ್ಕಿದಾಗ ಮನೆಗೆ ಬನ್ನಿ ಅಂದ್ರೆ ಬಂದಿರ್ಲಿಲ್ಲ, ಅದಕ್ಕೆ ಇವತ್ತು ನಾವೇ ಕರ್ಕೊಂಡು ಬಂದ್ವಿ. ಅವ್ರು ಇಲ್ಲಿಗೆ ಬಂದಿದ್ರಾ? ಆಮೇಲೆ ಏನಾಯ್ತು? ನಾವು ಅವ್ರನ್ನ ಕರ್ಕೊಂಡು ಬಂದ್ವಾ. ಮನೆಯಲ್ಲಿ ಪಪ್ಪನೂ ಇರಲಿಲ್ಲ, ಮ್ಯಾಮೂ ಇರಲಿಲ್ಲ. ಆಮೇಲೆ ಮ್ಯಾಮ್ ಬಂದರು. ಆಮೇಲೆ ನಾನು ಮಳ್ಳಿ ಚಿಕ್ಕಿಗೆ ಫೋನ್ ಮಾಡ್ತೀನಿ, ಅವ್ರು ಬರ್ತಾರೆ ಅಂತ. ಮತ್ತೆ ಅವ್ರ ಜೊತೆ ಹೋದ್ರು. ಡಾರ್ಲಿಂಗ್, ನಿಜವಾಗ್ಲೂ ಅದೇ ತಾತನ? ಅವರೇನಾ? ಹ್ಞೂ ಚಿಕ್ಕಿ, ನಾವ್ಯಾಕೆ ಸುಳ್ಳು ಹೇಳಿ? ಅಯ್ಯೋ ದೇವ್ರೆ, ಇವ್ರು ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿರ್ಬೋದು? ಏನಾಗಿರ್ಬೋದು? ಒಂದು ಗೊತ್ತಾಗ್ತಾ ಇಲ್ವಲ್ಲ. ಫೋನ್ ಮಾಡ್ಲಾ? ಬೇಡ ಬೇಡ, ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ವಲ್ಲ, ಕಾಯೋಣ. ಚಿಕ್ಕಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣ. ಫೋನ್ ಮಾಡು, ಮಮ್ಮಿ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಬೇಡ ಬೇಡ, ಅವರಿಬ್ರು ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇರ್ತಾರೆ, ಮಾತಾಡ್ಕೊಂಡು ಬರಲಿ.
ನೀವಿಬ್ರು ಏನಾದ್ರು ತಿಂದ್ರಾ? ತಿಂದಿಲ್ಲ ಅಂತ ಅನ್ಸುತ್ತೆ. ಬನ್ನಿ ಹೊರಗಡೆ ಹೋಗಿ ನಾವು ತಿನ್ಕೊಂಬರೋಣ. ನಡಿ. ಚಿಕ್ಕೆ ಈಗಲೇ ಹೇಳಿದ್ದೀನಿ, ಅಲ್ಲಿಗೆ ಹೋದ್ಮೇಲೆ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ಹೇಳ್ಬಾರ್ದು. ಸರಿನಪ್ಪ, ನಿನ್ ಏನ್ ಕೇಳಿದ್ರು ನಾನೆಲ್ಲ ಕೊಡಿಸ್ತೀನಿ. ಬಾ. ಒಂದೇ ನಿಮಿಷ. ಆನಂದಣ್ಣ, ನಾನು ನಿಮಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡೆ. ನೀವು ಕಾಲ್ ಮಾಡಿದ್ದು ಒಳ್ಳೇದೇ ಆಯ್ತು. ಇಲ್ಲಿ ಏನಾಗಿದೆ ಗೊತ್ತಾ, ಸದಾಶಿವ ಅಂಕಲ್ ಒಟ್ಟಾರಾಗಿ ಬಂದಿದ್ದಾರೆ. ಅವರು ಅಕ್ಕನ ನೋಡ್ಬಿಟ್ಟಿದ್ದಾರೆ. ಹಾಗೇನೆ ಅವನು ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಏನ್ ಮಾತಾಡ್ತಿದ್ದಾರೆ ಏನು ಗೊತ್ತಾಗ್ತಾ ಇಲ್ಲ. ಇವಾಗ ನಾವ್ ಏನ್ ಮಾಡೋದು? ನೀನೇನು ಮಾಡ್ಬೇಡಮ್ಮ, ಸೈಲೆಂಟ್ ಆಗಿದ್ಬಿಡು. ಹಾ ನೋಡಮ್ಮ, ಶಂಖದಿಂದ ಬಂದ್ರೇನೆ ತೀರ್ಥ, ಕಾಶಿಯಿಂದ ಬಂದ್ರೇನೆ ಪವಿತ್ರ ಜಲ. ನೋಡಮ್ಮ, ಅವ್ರಿಬ್ಬರನ್ನ ಒಂದು ಮಾಡೋದಕ್ಕೆ ನಾವ್ ಏನೇನೋ ಪ್ರಯತ್ನ ಪಟ್ವಿ, ಆದ್ರೆ ಯಾವ ಪ್ರಯತ್ನಕ್ಕೂ ಫಲ ಸಿಗ್ಲಿಲ್ಲ. ಈಗ ತಂದೆಯಿಂದ ಆ ಫಲ ಸಿಗ್ತಾ ಇದೆ ನಮಗೆ. ಆನಂದಣ್ಣ, ನೀವೇನ್ ಮಾತಾಡ್ತೀರ ನಂಗೆ ತಲೆ ಬಿಡ ಅರ್ಥ ಆಗ್ತಾ ಇಲ್ಲ. ನೋಡಮ್ಮ, ಸದಾಶಿವ ಅಂಕಲ್ಲು ಅತ್ತಿಗೆಗೆ ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ, ಈ ದಾರಿಲಿ ಹೋದ್ರೆ ಸರಿ ಅಂತ ಹೇಳಿದ್ದಾರೆ. ತಾನು ಮಾಡ್ತಿರೋ ತಪ್ಪು ಅಂತ ಅತ್ತಿಗೆ ಗೊತ್ತಾಗಿ ಸರಿ ದಾರಿಗೆ ಬಂದಿದ್ದಾರೆ. ಅದೇ ದಾರಿಗೆ ಈಗ ಗೆಳೆಯನೂ ಹೋಗ್ತಾ ಇದ್ದಾನೆ. ಮಲ್ಲಿ, ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರೆ ಸ್ವರ್ಗದಲ್ಲಿದ್ದ ಹಾಗಿರುತ್ತೆ ಅಂತ ಹೇಳ್ತಾರೆ. ಈಗ ಅವರಿಬ್ರು ಒಂದಾಗೋದಕ್ಕೆ ಸ್ವರ್ಗದಂತ ಜಾಗನೇ ಸೆಲೆಕ್ಟ್ ಮಾಡಿದೀನಿ. ಈಗ ಅವರಿಬ್ರು ಅಲ್ಲಿಗೆ ಹೋಗ್ತಾರೆ, ಒಂದಾಗ್ತಾರೆ. ನೀವ್ ಹೇಳಿದ ತರನೇ ಆದ್ರೆ ನಿಮ್ ಬಾಯಿಗೆ 1 kg ಸಕ್ಕರೆ ಹಾಕ್ತೀನಿ. ಆನಂದಣ್ಣ, ನಂಗೆ ಈಗಲೇ ಅಲ್ಲಿಗೆ ಹೋಗ್ಬೇಕಲ್ಲ. ಫೈನಲ್ ಮ್ಯಾಚ್ನ ಲೈವ್ ಅಲ್ಲೇ ನೋಡ್ಬೇಕು. ಎಲ್ಲಿದ್ದಾರೆ ಅವರಿಬ್ರು? ಹೌದಾ, ಸರಿ ಆಗಿದ್ರೆ ನಾನು ಇವಾಗಲೇ ಹೊರಡ್ತೀನಿ. ಹೇ ಮಲ್ಲಿ, ಅರ್ಜೆಂಟ್ ಬೀಳ್ಬೇಡ. ಮ್ಯಾಚ್ ಒಂದು ಫ್ಲೋನಲ್ಲಿ ಹೋಗ್ತಾ ಇರುತ್ತೆ, ಯಾವುದೇ ಕಾರಣಕ್ಕೂ ರಿದಮ್ ಕಟ್ ಆಗಬಾರ್ದು. ನೀನು ನೋಡೋ ಆಗಿದ್ರೆ ದೂರದಲ್ಲಿ ಸೈಲೆಂಟ್ ಆಗಿ ಇದ್ಕೊಂಡು ನೋಡಿ ಮಜಾ ತಗೋ, ಓಕೆನಾ? ಆಯ್ತಾಯ್ತು, ಮರೆಯಿಂದಲೇ ನೋಡ್ತೀನಿ. ಓಕೆನಾ? ಓಕೆ, ಬಾಯ್. ಆಮೇಲೆ ಸುಮ್ಮನೆ ನೋಡ್ಕೊಂಡು ಮಜಾ ತಗೊಳ್ಳೋದು ಅಷ್ಟೇ ಅಲ್ಲಮ್ಮ, ಆಗಾಗ ಏನೇನ್ ಆಗ್ತಾ ಇರುತ್ತೆ ಅಂತ ನನಗೆ ಅಪ್ಡೇಟ್ ಕೊಡ್ತಾ ಇರ್ಬೇಕು. ಈ ಜೀವ ಅದಕ್ಕೆ ಕಾಯ್ತಾ ಇರುತ್ತೆ. ಸರಿ ಆಯ್ತು. ಓಕೆ ಅಣ್ಣ, ಬಾಯ್ ಬಾಯ್. ಓಕೆ, ಬಾಯ್. ಅಪ್ಪು, ಮಿಂಚು, ಮನೇಲಿ ಏನಾಯ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ನಿಮ್ಮಿಬ್ರಿಗೂ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಏನು? ಬನ್ನಿ, ನಿಮ್ಗೆ ಗೊತ್ತಾಗತ್ತೆ.